ಜಗ್ಗನ ರೌಡಿ ಶೀಟ್ ಕ್ಲೋಸ್ ಮಾಡಿದ ಬಗ್ಗೆ ಕಮಿಷನರ್ಗೆ ದೂರು ಕೊಡಲಾಗಿತ್ತು ಈ ಹಿಂದೆನೇ. ಫೆಬ್ರವರಿಯಲ್ಲಿ ರೌಡಿ ಶೀಟ್ ಕ್ಲೋಸ್ ಆಗಿತ್ತು. ಈ ಬಗ್ಗೆ ಬಿಕ್ಲು ದೂರು ಕೊಟ್ಟಿದ್ದ. ಕೇಸಲ್ಲಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ತಲೆದಂಡ ಆಗೋದು ಫಿಕ್ಸ್. ಹಾಗಾದ್ರೆ ಕರ್ತವ್ಯ ಲೋಪ ಎಸಗಿದವರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಕಮಿಷನರ್. ಭಾರತಿ ನಗರದಲ್ಲಿ ದೂರಿನ ಅನ್ವಯ ಜಗ್ಗನ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ರಾಮಮೂರ್ತಿ ನಗರದಲ್ಲಿ ಸಾಕ್ಷಿ ದೂರು ನೀಡಿದ್ರು ಕೂಡ ಎನ್ಸಿಆರ್ ಮಾತ್ರ ದಾಖಲು ಮಾಡಿಕೊಂಡಿದ್ರು ಪೊಲೀಸರು. ಈ ಬಗ್ಗೆ ಕಮಿಷನರ್ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಶಿವಕುಮಾರ್ ಮತ್ತೆ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಕಡೆ ಶಿವಕುಮಾರ್, ಎಲ್ಲಿದ್ದಾನೆ ಈ ಶಿವು ಬಿಕ್ಲಾ ಅಂತ ಹೇಳಿದ್ದು ಕೂಡ ಪೊಲೀಸರೇ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಬಿಕ್ಲಾ ಈ ಜಗ್ಗುನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದ, ಆದರೆ ಎಫ್ಐಆರ್ ಆಗಿರಲಿಲ್ಲ, ಎನ್ಸಿಆರ್ ಆಗಿತ್ತು. ಆತನ ಮೇಲಿದ್ದಂಥ ರೌಡಿ ಶೀಟ್ ಅದನ್ನು ಕ್ಲೋಸ್ ಮಾಡಿದ್ರು. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದಾವೆ ಅಂತ ಶಿವು. ವಾಸುದೇವ್, ಖಂಡಿತವಾಗ್ಲೂ ಸದ್ಯ ಪ್ರಕರಣದಲ್ಲಿ ಏವನ್ ಆರೋಪಿಯಾಗಿರುವಂತಹ ಜಗದೀಶ್ ಹಿಂದೆ ಹೆಣ್ಣೂರು ಪೊಲೀಸ್ ಠಾಣೆಯ ರೌಡಿ ಶೀಟ್ ಆಗಿರ್ತಾನೆ. ಈತನ ಮೇಲೆ ಇತ್ತೀಚೆಗೆ ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ಕೊಲೆಯಾದಂತಹ ಬಿಕ್ಲ ಶಿವ ಏನಿದ್ದಾನೆ, ಈತ ಕಳೆದ ಫೆಬ್ರವರಿಯಲ್ಲಿ ಅಂದಿನ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರಿಗೆ ಲಿಖಿತವಾದಂತಹ ದೂರನ್ನು ಕೊಟ್ಟಿರ್ತಾನೆ. ಆತ ಕೊಟ್ಟಂತ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿರ್ತಾನೆ. ಕಿತ್ತಗನೂರಿನ ಸರ್ವೆ ನಂಬರ್ 212ರ 1.5 ಎಕರೆ ಜಮೀನನ್ನ ನಾನು ಜಿಪಿಯನ್ನು ಹಾಕೊಂಡಿದ್ದೀನಿ. ಆ ಒಂದು ಜಾಗವನ್ನ ಲ್ಯಾಂಡ್ ಡೆವಲಪ್ ಮಾಡುವಂತಹ ಉದ್ದೇಶದಿಂದ ಹಾಕೊಂಡಿದ್ದೀನಿ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶಾಸಕ ಬೈರತಿ ಬಸವರಾಜ್ ಅವರ ಕುಮ್ಮಕ್ನಿಂದ ನನಗೆ ಜೀವ ಬೆದರಿಕೆಯನ್ನು ಹಾಕ್ತಿದ್ದಾನೆ. ಒಂದು ವೇಳೆ ನನಗೇನಾದ್ರೂ ಆದಂಥ ಸಂದರ್ಭದಲ್ಲಿ ಬೈರತಿ ಬಸವರಾಜೇ ನೇರವಾದಂಥ ಕಾರಣ ಆಗ್ತಾರೆ. ಜೊತೆಗೆ ಪ್ರಕರಣದಲ್ಲಿ ಏವನ್ ಆರೋಪಿ ಆಗಿರುವಂತಹ ಜಗದೀಶ್ ಏನಿದ್ದಾನೆ, ಈತನ ಮೇಲೆ ಹಲವು ಪ್ರಕರಣಗಳು ಬಾಕಿ ಇದ್ರೂ ಕೂಡ ಶಾಸಕ ಬೈರತಿ ಬಸವರಾಜ್ ಅವರ ರಾಜಕೀಯ ಪ್ರಭಾವವನ್ನು ಬಳಸಿ ಆತನ ಮೇಲಿನ ರೌಡಿ ಶೀಟ್ ಅನ್ನ ಕ್ಲೋಸ್ ಮಾಡಿದ್ದಾರೆ. ಜೊತೆಗೆ ಜಗದೀಶನ ಬಾಮೈದ ಕಿರಣ್ ಏನಿದ್ದಾನೆ, ಈತ ಕೂಡ ನನಗೆ ಧಮಕಿಯನ್ನು ಹಾಕ್ತಿದ್ದಾನೆ ಅಂತೇಳಿ ಒಂದ್ ಕಡೆ ಆತ ಕಮಿಷನರ್ ದಯಾನಂದ್ರಿಗೆ ಕಳೆದ ಫೆಬ್ರವರಿಯಲ್ಲಿ ದೂರನ್ನು ಕೊಟ್ಟಿರ್ತಾರೆ. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತ ಕಮಿಷನರ್ ದಯಾನಂದ್ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಿಕ್ಕೆ ಸೂಚನೆಯನ್ನು ಮಾಡಿರ್ತಾರೆ. ಅದರಂತೆ ಅಂದಿನ ಭಾರತೀನಗರ ಇನ್ಸ್ಪೆಕ್ಟರ್ ಜೊತೆಗೆ ಈ ಸದ್ಯ ಭಾರತೀನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತಹ ಫಿರೋಜ್ ಅಹಮದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ದಾಖಲು ಮಾಡಿರ್ತಾರೆ. ಆದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಜಗದೀಶ್ ಕೋರ್ಟ್ನಲ್ಲಿ ಸ್ಟೇ ತರುವಂತಹ ಕೆಲಸವನ್ನ ಮಾಡಿರ್ತಾನೆ. ನಂತರ ಕಳೆದ ಫೆಬ್ರವರಿ ಇದೆಲ್ಲ ಆದಂತ ನಂತರದಲ್ಲಿ 1 ತಿಂಗಳ ತರುವಾಯ ಮತ್ತೆ ರಾಮಮೂರ್ತಿ ನಗರದಲ್ಲಿ ಏನು ಈತನ ಕಚೇರಿ ಇರುತ್ತೆ, ಅಲ್ಲೂ ಕೂಡ ಆರೋಪಿಗಳು ಒಂದು ಫಾಲೋ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಆತ ಸಿಸಿಟಿವಿ ಫುಟೇಜ್ ನ ಸಮೇತವಾಗಿ ರಾಮಮೂರ್ತಿ ನಗರ ಪೊಲೀಸರಿಗೆ ದೂರನ್ನು ಕೊಡುವಂತ ಕೆಲಸವನ್ನು ಮಾಡಿರ್ತಾರೆ. ಆದ್ರೆ ರಾಮಮೂರ್ತಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಪ್ರಕರಣವನ್ನು ದಾಖಲು ಮಾಡದೆ ಕೇವಲ ಎನ್ಸಿಆರ್ ಅನ್ನ ಮಾಡಿ ಆರೋಪಿಗಳನ್ನ ಕರೆಸಿ ವಿಚಾರಣೆ ಮಾಡೋದನ್ನ ಬಿಟ್ಟು ಇದೇ ಬಿಕ್ಲ ಶಿವನ್ಗೆ ಧಮಕಿ ಹಾಕುವಂತ ಕೆಲಸ ಮಾಡಿರೋ ಆರೋಪಗಳನ್ನು ಕೂಡ ಕೇಳಿ ಬರ್ತಿರುವಂತದ್ದು. ಜೊತೆಗೆ ಇಷ್ಟೆಲ್ಲ ಪ್ರಕರಣ ಹೊರಗಡೆ ಬಂದಂತ ನಂತರದಲ್ಲಿ ಇದೇ ಬೆಂಗಳೂರಿನ ಪೂರ್ವ ವಿಭಾಗದ ಓರ್ವ ಸಬ್ ಇನ್ಸ್ಪೆಕ್ಟರ್ ಆತ ಕೂಡ ಇದೇ ಪುಲಕೇಶಿ ನಗರ ಸಬ್ ಡಿವಿಷನ್ ಅಲ್ಲಿ ಓಡಿಯಾಗಿ ಕೆಲಸವನ್ನು ಮಾಡ್ತಿದ್ದ ಮಾಹಿತಿ ಇರುವಂತದ್ದು. ಆತ ಆರೋಪಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದ. ಜೊತೆಗೆ ಆರೋಪಿಗಳಿಗೆ ಲೊಕೇಶನ್ ಹಾಗೂ ಸಿಡಿಆರ್ ಅನ್ನು ತೆಗೆದುಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದ. ಇವೆಲ್ಲವನ್ನು ಕೂಡ ಸದ್ಯ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಸಿಮಂತ್ ಕುಮಾರ್ ಸಿಂಗ್ ಈ ಭಾಗದ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಒಂದ್ ಕಡೆ ಕಮಿಷನರ್ ದಯಾನಂದ್ರಿಗೆ ಕಳೆದ ಫೆಬ್ರವರಿಯಲ್ಲಿ ಬಿಕ್ಲೇಶಿವ ಕೊಟ್ಟಿದ್ದಂತ ದೂರಿನ ಪ್ರತಿ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಎಫ್ಐಆರ್ ಜೊತೆಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದಂತ ದೂರ ಏನಿದೆ ಎಲ್ಲದರ ಮಾಹಿತಿ ಪಡ್ಕೊಳ್ಳುವಂತ ಕೆಲಸವನ್ನ ಸದ್ಯ ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಮಾಡಿರುವಂತದ್ದು. ಇದೇ ಪ್ರಕರಣದಲ್ಲಿ ಅಂದ್ರೆ ಬಿಕ್ಲಾ ಶಿವ ಮೂರು ಬಾರಿ ಪೊಲೀಸರಿಗೆ ನನಗೆ ಜೀವ ಬೆದರಿಕೆ ಇದೆ, ಇಂತಿಂತವರು ನನ್ನನ್ನು ಫಾಲೋ ಅನ್ನು ಮಾಡ್ತಿದ್ದಾರೆ, ಧಮಕಿಯನ್ನು ಹಾಕ್ತಿದ್ದಾರೆ ಅಂತೇಳಿ ದೂರನ್ನು ಕೊಟ್ಟರು ಕೂಡ ಪೊಲೀಸರು ಸೂಕ್ತ ಕ್ರಮವನ್ನು ಏನು ತಗೊಂಡಿಲ್ಲ. ಜೊತೆಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡೋದು ಬಿಟ್ಟು ಕೇವಲ ಎಸ್ಐಆರ್ ಅನ್ನು ಮಾಡಿ ಇದೇ ಬಿಕ್ಲು ಶಿವನ್ಗೆ ಧಮಕಿ ಹಾಕುವಂತ ಕೆಲಸವನ್ನು ಮಾಡಿದಂತ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ಈ ಒಂದು ಕೊಲೆಯಾದಂತ ದಿನ ಆತನಿಗೆ ಸಿಡಿಆರ್ ತಗೊಂಡಿದ್ದಂತ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಅವರ ತಲೆದಂಡ ಇಷ್ಟಲ್ಲೇ ಫಿಕ್ಸ್ ಅನ್ನೋದು ಸದ್ಯ ಪೊಲೀಸರ ಮೂಲಗಳಿಂದ ಬರ್ತಿರುವಂತ ಮಾಹಿತಿ. ವಾಸುದೇವ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.